ದಕ್ಷಿಣ ಭಾರತದ ಮೊಟ್ಟ ಮೊದಲ ಸಂಗೀತ ನಿರ್ದೇಶಕಿ, ಹಿನ್ನೆಲೆ ಗಾಯಕಿ ಶ್ರೀಮತಿ ಮಾನಸ ಹೊಳ್ಳ ಅವರು ವೇದಿಕೆಯ ಮೇಲೆ ಬರಬೇಕು. ಮಾಡ್ತಾ ಇದ್ದಾರೆ. ಅವುಗಳಲ್ಲಿ ಬಹುಮುಖ್ಯರಾದಂಥವರು ಅಂದರೆ ಸನ್ಮಾನ್ಯ ಮಹೇಂದ್ರವರು, ನನ್ನ ಗೆಳೆಯ ನಟ ಶಿವಕುಮಾರ್ ಅವರು, ನಟಿ ಶ್ರೀ ರಕ್ಷಾ ಅವರು, ವಿಶೇಷವಾಗಿ ಮಿಮಿಕ್ರಿ ಗೋಪಿಯವರು, ಇಂಥವ್ರನ್ನೆಲ್ಲ. ನಮಗೂ ಒಂದು ಸ್ವಾರ್ಥ ಆಯಿತು, ಯಾಕಂದರೆ ಅವರಿಗೆ ಈ ಪ್ರಶಸ್ತಿ ಕೊಡೋದ್ರಿಂದ ಅವರಿಗೆ ಗೌರವ ಅಲ್ಲ, ನಮ್ಮ ಚಾಮರಾಜನಗರಕ್ಕೆ ಗೌರವ, ಹೆಮ್ಮೆ, ನಮ್ಮ ನರಸೀಪುರಕ್ಕೆ ಗೌರವ, ನಮ್ಮ ಪ್ರೆಸ್ ಕ್ಲಬ್ ಕೌನ್ಸಿಲ್ ಮತ್ತು ರವಿ ಸಂತು ಬಳಗಕ್ಕೆ ಒಂದು ದೊಡ್ಡ ಹೆಮ್ಮೆ, ದೊಡ್ಡ ಗೌರವ. ಅವ್ರಿಗೆ ಹೇಳಿದ ತಕ್ಷಣ ನನ್ನ ಕಾರಲ್ಲೇ ಬರ್ತೀನಿ ಅಂತ ಹೇಳಿದ್ರು. SS ಅಯ್ಯಂಗಾರ್ ಅವರಿಗೆ ನಿಮ್ಮ ಜೋರಾದ ಚಪ್ಪಾಳೆ, ದಯವಿಟ್ಟು ಎಲ್ಲರೂ ಬರಲಿ, ಎಲ್ಲ ದಯವಿಟ್ಟು ಜೋರಾದ ಚಪ್ಪಾಳೆ. ಯಾಕೆ ಅಂತ ಹೇಳಿದ್ರೆ SS ಅಯ್ಯಂಗಾರ್ ಅವರು ಕೇವಲ ವಿಜ್ಞಾನಿಯಾಗಿ ಉಳ್ಕೊಂಡಿಲ್ಲ, ಜ್ಞಾನ ಮತ್ತು ವಿಜ್ಞಾನದ ಮಧ್ಯೆ ಇರುವಂತ ಒಂದು ಸಂಬಂಧ, ಬಾಂಧವ್ಯ, ಮಾನವೀಯತೆಯ ಮೌಲ್ಯಗಳನ್ನ ಇಟ್ಕೊಂಡು, ನಿಮಗೆ ಗೊತ್ತಿಲ್ವೋ, ಸುಮಾರು 180 ಜನ, 700 ಜನನ PhD ಮಾಡಿಸಿದ್ದಾರೆ ಅವರ ಸ್ವಂತ ಖರ್ಚಿನಲ್ಲಿ. 700 PhD ಮಾಡಿಸಿದ್ದಾರೆ ವಿದ್ಯಾರ್ಥಿಗಳಿಗೆ. 1000 ಸ್ಟೂಡೆಂಟ್ಸ್ಗಳಿಗೆ ಅಂಡರ್ ಗ್ರಾಜುಯೇಟ್ ಮಾಡಿಸ್ಕೊಟ್ಟಿದ್ದಾರೆ ಅವರ ಸ್ವಂತ ವೆಚ್ಚದಿಂದ. ಇಲ್ಲಿವರೆಗೂ ಸುಮಾರು 340 ಕೋಟಿ ಕೇವಲ ಬಡ ವಿದ್ಯಾರ್ಥಿಗಳಿಗೆ ಖರ್ಚು ಮಾಡಿರುವಂತ ಮಹಾನ್ ಚೇತನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರ ಗುರಿ ಒಂದೇ ಇರೋದು. ಅವರ ಧರ್ಮಪತ್ನಿ 2 ತಿಂಗಳ ಹಿಂದೆನೆ ಕಾಲವಶವಾದ್ರು. ಅವಾಗ ಅವರು ಒಂದು ಮಾತು ಕೊಟ್ಟಿದ್ರಂತೆ ಅವರ ಹೆಂಡತಿಗೆ, ಬದುಕಿರೋವರೆಗೂ ಜಾತಿ ಮತ ಮೇಲು ಕೀಳು ಯಾವುದೇ ಭಾವನೆ ಇಲ್ಲದೆ, ಅದು ಎಲ್ಲೇ ಮೀರಿ ಬಡತನದಲ್ಲಿರುವಂಥ ಒಳ್ಳೆ ವಿದ್ಯಾರ್ಥಿಗಳಿಗೆ ಅವರು ಓದುವಷ್ಟು ಕಾಲ ಎಲ್ಲವನ್ನ ಖರ್ಚು ವೆಚ್ಚವನ್ನು ವಹಿಸ್ಕೊಳ್ಳುವಂಥ ಒಂದು ಮಾತನ್ನ ಕೊಟ್ಟಿದ್ದಾರೆ. ಅದರ ಪ್ರಕಾರ ಗಂಡ ಹೆಂಡತಿ ಇಬ್ಬರು ನಡ್ಕೋತಾ ಇದ್ರು. ನಮ್ಮ ಕಣ್ಮುಂದೆ ಕಾಣುವಂಥ ದೇವರು ಅಂತ ಹೇಳಿದ್ರೆ ಶ್ರೀ SS ಅಯ್ಯಂಗಾರ್ ಅವರು. ಅವ್ರ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಸರ್, ದಯವಿಟ್ಟು ಕೂತ್ಕೋಬೇಕಾಗಿ ಕೇಳ್ಕೊತೀನಿ. ಇನ್ನು ಮತ್ತೊಬ್ರು ಇದೇ ಚಾಮರಾಜನಗರ ಕನ್ನಡದ ಅಪ್ರತಿಮ ಪ್ರತಿಭೆ ಅವರು. ಸಾಕಷ್ಟು ಚಿತ್ರಗಳಲ್ಲಿ ನಾಯಕರ ನಟರಾಗಿ ನೀವು ಮಹಾಲಕ್ಷ್ಮಿಯವರ ಬೆಳ್ಳಿ ಕಾಲುಂಗುರ ನೋಡಿರ್ಬೋದು. ಆ ಪಾತ್ರಕ್ಕೆ ಅವರಿಗೆ ಪ್ರಶಸ್ತಿ ಕೂಡ ಸಿಕ್ಕಿದೆ. ಅಂತ ಒಂದು ಪಾತ್ರವನ್ನು ಮಾಡೋದ್ರ ಮುಖ ಕಲೆಗೆ ಅವರ ಬದುಕನ್ನು ಮೀಸಲಾಗಿಟ್ಟಿರುವಂತ ಶ್ರೀ ಶಿವಕುಮಾರ್ ಅವ್ರಿಗೂ ಹೇಳಿದಾಗ ಇವತ್ತು ಅವ್ರ ಮಗನಿಗೆ ಮೈ ಹುಷಾರಿಲ್ಲ, ಆದ್ರೆ ಈ ಕಾರ್ಯಕ್ರಮಕ್ಕೆ ಈ ಜನಗಳಿಗೆ ಬೆಲೆ ಕೊಡುವಂತ ಒಂದು ಕೆಲಸವನ್ನ ಅಲ್ಲಿಂದ ಇಲ್ಲಿವರೆಗೂ ಮಾಡಿದ್ರು. ಹಾಗಾಗಿ ಜೋರಾಗಿ ಚಪ್ಪಾಳೆ ಸಿಗ್ಲಿ. ಇನ್ನು ಮತ್ತೊಬ್ರು ಅವರ ಧರ್ಮಪತ್ನಿ ಶ್ರೀಮತಿ ಶ್ರೀ ರಕ್ಷಾ ಅವರು. ಎಂತ ಒಳ್ಳೆ ಮನಸ್ಸು ಅಂತ ಹೇಳಿದ್ರೆ, ಮಗನ ಹತ್ರ ಶ್ರೀಮತಿ
ಮಂಜುಳಾ ಪಾವಗಡರವರು ದಯವಿಟ್ಟು ಮುಂದೆ ಬಂದು ಈ ಗಣ್ಯರ ಅಮೃತ ಹಸ್ತದಿಂದ ಈ ಒಂದು ಪುಸ್ತಕ ಬಿಡುಗಡೆನ ಮಾಡಬೇಕು ಅನ್ನೋದು ಅವರ ಆಸೆ ಆಗಿತ್ತು. ಹಾಗಾಗಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ. ಶಿವಕುಮಾರ್ ಸರ್ ಹಾಗೂ ಎಲ್ಲರೂ ಸೇರಿ ಈ ಪುಸ್ತಕವನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಇವರ ಮೊದಲ ಸಂಕಲನೆಯನ್ನ ಧರ್ಮಸ್ಥಳದ ಶ್ರೀಯುತ ವೀರೇಂದ್ರ ಹೆಗಡೆಯರವರು ನೆರವೇರಿಸಿಕೊಂಡಿದ್ದಾರೆ. ಈಗ ನಿಮ್ಮ ಸಮಕ್ಷಮದಲ್ಲಿ ಈ ಪುಸ್ತಕವಾದ ಈ ಕವನ ಸಂಕಲನವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ನೋಡಿ ನನಗೆ ಬಹಳ ಸಾರ್ಥಕ ಆಯಿತು. ಏಕೆಂದರೆ ಅಮೇರಿಕಾದು ನಂದು ಕರ್ಮಭೂಮಿ, ಇದು ಜನ್ಮಭೂಮಿ. ಆ್ಯಂಡ್ ಇನ್ನೊಂದೇನು ಅಂದರೆ ನನಗೆ ಹೆಮ್ಮಿಗೇನಲ್ಲಿ ಹುಟ್ಟಿದ್ದು ಭಾಳ ಭಾಳ ಲೋಯರ್ ಸರ್ಕಮ್ಸ್ಟೆನ್ಸಸ್ನ ಭಾಳ ಬಡ ಕುಟುಂಬದಿಂದ ಬಂದು ಆಮೇಲೆ ಭಾಳ ಒಳ್ಳೆ ವಿದ್ಯಾವಂತರುಗಳು ಎಷ್ಟೊಂದು ಗಳನ್ನ ಮೀಟ್ ಮಾಡಿ ಒಂದು ಅಮೇರಿಕಾದಲ್ಲಿ ಒಂದು ದೊಡ್ಡ ಸಾಧನೆ ಮಾಡಿದ್ದೀನಿ. ನನಗೆ ಎಲ್ಲ ಅವಾರ್ಡ್ಗಳು ಬಂದಿದೆ. ಒಂದು ನೋಬೆಲ್ ಪ್ರೈಸ್ ಇನ್ ಕಂಪ್ಯೂಟಿಂಗ್ ಒಂದು ಬಂದಿಲ್ಲ, ಅದು ಬರ್ಬೋದು. ಬಟ್ ನನಗೆ ರವಿ ಅವರು ಸಹ ಆಮೇಲೆ ಆಲ್ ಡಿಸ್ಟಿಂಗ್ವಿಶ್ ಪೀಪಲ್ ಎಲ್ಲ ಕುಳಿತಿದ್ದಾರಲ್ಲ ಇಲ್ಲಿ, ಅವ್ರಿಗೆಲ್ಲ ನನ್ನ ವಂದನೆಗಳು. ಆಮೇಲೆ ಮೋರ್ ಆರ್ ಲೆಸ್ ನಾನು ಒಂದ್ಸರಿ ರಾಜ್ಕುಮಾರ್ನ ಮೀಟ್ ಮಾಡಿದ್ದೆ ಭಾಳ ವರ್ಷದಿಂದ. ನಾನು ಇಂಡಿಯಾದಿಂದ ಬಂದು ಅವ್ರನ್ನ ಹೇಳಿದೆ, ನಿಮ್ಮ 5 ನಿಮಿಷ ನನ್ನ ಟೈಮ್ ಕೊಡಿ, ನಿಮ್ಮನ್ನು ಮಾತಾಡಬೇಕು ಅಂತ. ಅಲ್ಲೇ ನಮ್ಮ ಮನೆ ಹತ್ರನೇ ಇದ್ದಾರೆ, ಸದಾಶಿವನಗರದಲ್ಲಿ, ಬನ್ನಿ ಅಂದರು. ಆವಾಗ ನಾನು ಹೇಳಿದೆ, ನೋಡಿ ನಿಮ್ಮನ್ನು ನೋಡಿ ಅವ್ರು ಯಾವಾಗಲೂ ಹೇಳ್ತಾ ಇದ್ರು ಅಭಿಮಾನಿಗಳೇ ನನಗೆ ದೇವರು ಅಂತ. ಸರ್, ಅದು ಮೋರ್ ದೆನ್ ಇಂಪಾರ್ಟೆಂಟ್. ನೀವು ಅಷ್ಟು ಹೈಯೆಸ್ಟ್ ಮಟ್ಟಕ್ಕೆ ಹೋಗಿದ್ದೀರ ರಾಜ್ಕುಮಾರ್ ಅಂದ್ರೆ. ಇಲ್ಲ, ನಿಮ್ಮ ವಿದ್ಯೆ ಇದೆಯಲ್ಲ, ನೀವು ನಾಟ್ ಓನ್ಲಿ ಇನ್ ಇಂಡಿಯಾ, ಅಮೇರಿಕಾಗೂ ಹೋಗಿ ಸಾಧನೆ ಮಾಡಿದ್ದೀರಲ್ಲ, ಅದು ಭಾಳ ಇಂಪಾರ್ಟೆಂಟ್ ಅಂತ ಭಾಳ ವೆರಿ ಭಾರತೀಯರನ್ನ. ಹಾಗೆ ನನಗೆ ನಿಮ್ಮನ್ನೆಲ್ಲ ನೋಡಿ ಭಾಳ ಸಂತೋಷ ಆಯಿತು. ಒಂದು ಹಾಡು ಬಂತಲ್ಲ ಇವಾಗ ಜನನೀಯ, ಅದು ಭಾಳ ನನಗೆ ವೈಫು ಇದಿದ್ರೆ ಭಾಳ ಚೆನ್ನಾಗಿರ್ತಾ ಇತ್ತು. ಶಿ ವಾಸ್ ಅ ವೆರಿ ಆ್ಯಕ್ಟಿವ್ ಪರ್ಸನ್. ಅನ್ಫಾರ್ಚುನೇಟ್ಲಿ ಲಾಸ್ಟ್ ಇಯರ್. ಆಮೇಲೆ ಬಟ್ ಏನು ಅಂದರೆ ನನಗೆ ಏನು ಇಂಪಾರ್ಟೆಂಟು ಅಂದರೆ ನೀವೆಲ್ಲ ಬಂದು ನಿಮ್ಮ ಆಶೀರ್ವಾದ ಬೇಕು, ಆಯ್ತಲ್ಲ. ನನ್ನ ಕನ್ನಡದಲ್ಲಿ ಏನಾದರೂ ಸ್ವಲ್ಪ ಲೋಪದೋಷ ಆಗಿದ್ರೆ ಎಕ್ಸ್ಕ್ಯೂಸ್ ಮಾಡಿ. ಥ್ಯಾಂಕ್ ಯು ಭಾಳ ವಂದನೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕಾರ್ಯಕ್ರಮ ಲೇಟ್ ಆಯಿತು. ಅದಕ್ಕೆ ಕಾರಣ ನಮ್ಮ ಶಿವಕುಮಾರ್ ಸರ್ ಮತ್ತು ಶ್ರೀರಕ್ಷಾ. ಕಾರಣ ಏನು ಅಂದರೆ ಅವರು ಪರಿಸ್ಥಿತಿನಲ್ಲಿರಲಿಲ್ಲ. ಅವ್ರ ಮಗನಿಗೆ ಡೆಂಗ್ಯೂ ಆಗಿಬಿಟ್ಟು ಬರೋಕ್ಕಾಗ್ದಲೇ ಇರೋ ಪರಿಸ್ಥಿತಿ ಇತ್ತು.
ಅವರು ಒಂದು ಮಾತು ಹೇಳಿದ್ರು, ಪ್ರಶಸ್ತಿ ಕೊಡ್ತಾ ಇರೋದು ಕಲಾವಿದರಿಗೆ ನಮ್ಮ ಕುಟುಂಬ, ನಮ್ಮ ಬಳಗ, ಆ ಬಳಗಕ್ಕೆ ಪ್ರಶಸ್ತಿ ಕೊಡ್ತಾ ಇರೋದ್ರಿಂದ ನಾವು ಬರಲೇಬೇಕು ಅಂತೇಳಿ ಪಾಪ ಅಲ್ಲಿಂದ ದೂರದಿಂದ, ನಿಮಗೆ ಗೊತ್ತು ಬೆಂಗಳೂರಿಂದ ಇಲ್ಲಿ ಬರಬೇಕು ಅಂದರೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತ, ಅಲ್ಲಿಂದ ಬಂದರು. ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದ್ಮೇಲೆ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ರವಿ ಸಂತು ಬಳಗ, ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಈ ಸಹಯೋಗದೊಂದಿಗೆ ಈ ಒಂದು ಅದ್ಭುತ ಕಾರ್ಯಕ್ರಮ. ವೇದಿಕೆ ಮೇಲಿರುವ ಎಸ್ ಅಯ್ಯಂಗಾರ್ ಜ್ಞಾನ ಭಂಡಾರ ಅಂತ ಹೇಳ್ಬೋದು, ಹಿರಿಯ ಚೇತನ. ನಮ್ಮ ಈ ನಾಡು ಕಂಡಂಥ ಹಿರಿಯ ನಿರ್ದೇಶಕರು ಮಹೇಂದರ್ ಸರ್, ಮತ್ತು ನಮ್ಮ ಶಿವಕುಮಾರ್ ಸರ್, ಮತ್ತು ಶ್ರೀರಕ್ಷಾ ಮೇಡಮ್, ಮತ್ತು ನಮ್ಮ ಮಾನಸ ಹೊಳ್ಳ, ಮಿಮಿಕ್ರಿ ಗೋಪಿಯವರು, ಕಲಾವಿದರು, ಮತ್ತು ಎಲ್ಲ ನನ್ನ ಹಿರಿಯ ಪತ್ರಕರ್ತರು, ನನ್ನ ಗೆಳೆಯ ಮಂಜು ಗಾಳಿಪರು, ಮತ್ತು ಈ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಭರತ್ ಜಾಕ್ ಅವರಿಗೆ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲಿಂದ ಒಂದು ಜವಾಬ್ದಾರಿಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಮತ್ತು ಚೇತನ್ ಅವರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲಿಂದ ಈ ಭಾಗದಲ್ಲ ಹುಣಸೂರು, KR ನಗರ, ಪ್ರಿಯ. ನಮಗೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ಇವತ್ತು ಈ ಕೊರೋನಾ ಅನ್ನೋದು ಇನ್ನೂ ನಾವು ಮರೆಯೋದಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಕೆಲಸ ಮಾಡಿದಂಥವರು ನಮ್ಮ ರವಿ ಸಂತೂರು ಅವರ ಬಳಗ. ನಮ್ಮ ರವಿ ಸಂತೂರು ಹೇಗೆ ಅಂದರೆ, ಎಲ್ಲ ಕೆಲಸ ಮಾಡಿಬಿಟ್ಟು ಹಿಂದೆ ನಿಂತ್ಕೊಂಡ್ಬಿಡ್ತಾರೆ, ನಮ್ಮನ್ನು ವೇದಿಕೆ ಮೇಲೆ ಕುಂಡಿಸ್ಬಿಟ್ಟು ನಮ್ಮನ್ನು ಹೊಗಳ್ತಾರೆ. ನಿಜವಾಗ್ಲೂ ಹೇಳಬೇಕು ಅಂತಂದರೆ, ಹೊಗಳಿಕೆ ಒಂದು ಅವರಿಗೆ ಒಂದು ಸನ್ಮಾನ ಅನ್ನೋದು ಸಿಗಬೇಕು ಅಂತಂದರೆ ನನಗಲ್ಲ, ನಮ್ಮ ರವಿ ಸಂತುಗೆ, ನಮ್ಮ ರವಿ ಸಂತು ಬಳಗಕ್ಕೆ ಅಂತ ನನಗೆ ಇಷ್ಟ. ಯಾಕೆಂದರೆ ಕೊರೋನಾ ಸಂದರ್ಭದಲ್ಲಿ ಕಲಾವಿದರಿಗೆ ಅವರಿಗೆ ಸಾವಿರಾರು ಕಿಟ್ಗಳನ್ನು ಅವರ ಪ್ರಾಣಕ್ಕೂ ಕೂಡ ಎದುರಿದಿರನೆ ಮನೆ ಮನೆಗೆ ಹೋಗಿ ಕಲಾವಿದರುಗಳಿಗೆ ಕಿಟ್ಗಳನ್ನು ಕೊಟ್ಟು, ಅವರಿಗೆ ಬೆಡ್ ಸಿಗದಲ್ಲೇ ಇರೋಂಥ ಸಮಯದಲ್ಲಿ ಕೂಡ ಅವ್ರಿಗೆ ಬೆಡ್ಗಳನ್ನ ಕೊಡಿಸೋದು, ಯಾರಿಗೆ ಏನು ತೊಂದರೆ ಇದೆ ಅವ್ರಿಗೆ ತೊಂದರೆಗೆ ಪರಿಹಾರ ಮಾಡುವಂಥದ್ದನ್ನು ತುಂಬ ಕೆಲಸ ಮಾಡಿ ಅವರು ನಿಜವಾಗ್ಲೂ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದು ಪ್ರೇರೇಪಣೆಯನ್ನು ಈಗ ನಾವು ಇಲ್ಲಿ ಮತ್ತೊಬ್ಬರಿಗೆ ಕೊಡ್ತಾ ಇದ್ದೀವಿ. ಪ್ರಿಯದರ್ಶಿನಿ ಸಾಣಿಕೊಪ್ಪ ಅವರು, DOSP ಚಾಮರಾಜನಗರ. ಚಾಮರಾಜನಗರ ಜಿಲ್ಲೆಯ ಕಲಾ ಪೋಷಕರೇ, ವೇದಿಕೆಯ ಮೇಲೆ ಉಪಸ್ಥಿತರಿರೋ ಎಲ್ಲ ಸಾಧಕರೇ, ಗಣ್ಯರೇ, ಮಾಧ್ಯಮದ ಮಿತ್ರರೇ, ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲರೂ ಪ್ರತಿಯೊಬ್ಬರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ತಾ, 2 ನಿಮಿಷ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ಮಧ್ಯಾಹ್ನದಿಂದ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಅನ್ನೋದೊಂದು ಕೇಳ್ಪಟ್ಟೆ. ಏಕೆಂದರೆ ಇದು ಬಹಳ ಮೇಡಮ್ ನಾಗಶ್ರೀ ಪ್ರತಾಪ್ ಅವರು ಈಗ ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೆ ವೇದಿಕೆಗೆ ಸ್ವಾಗತವನ್ನು ಈ ಮೂಲಕ ಕೋರ್ತಿದ್ದೀನಿ. ಏನಿದು? ಹೌದು, ಇಲ್ಲ, ನನಗೆ ಇನ್ಸ್ಟ್ರಕ್ಷನ್ ಕೊಟ್ಟರು. ಪರಿಪಾಲೇಶ್ವರ ಅವರಿಗೆ
ಎಲ್ರಿಗೂ ನಮಸ್ಕಾರ. ನಾನು ಬೆಂಗಳೂರಿಂದ ಇಲ್ಲಿವರೆಗೂ ಒಂದ್ಸರಿ ಭಾಳ ಹಿಂದೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದು ಯಾರೋ ಒಂದು ವಿಡಿಯೋ 4-5 ಸಾಂಗ್ಗಳು ರೆಕಾರ್ಡ್ ಮಾಡಿ ವಿಡಿಯೋ ಬಿಟ್ಟಿದ್ರು. ಅವ್ರ ಹೆಸರು ಮರ್ತೋಗಿದೆ ನನಗೆ. ಹಾಗೆ ಆಗ ಸ್ವಾಮಿ ದರ್ಶನ ಆಗಿತ್ತು ನನಗೆ. ಈಗ ಅಲ್ಲಿಂದ ಬರ್ತಾ ನೋಡಿದಾಗ ನನಗೆ ಎಲ್ಲಿ ನೋಡು ರೆಕಾರ್ಡು ಎಷ್ಟು ಪುಣ್ಯವಂತರು ನಮ್ಮ ಮಹೇಂದ್ರ ಅವರು ಅಂತಂದರೆ, ನೀವೆಷ್ಟು ಪುಣ್ಯವಂತರು ಈ ಜಿಲ್ಲೆಯಾದ್ಯಂತ ಈ ಕಾಡಿನಲ್ಲಿ, ಈ ಪ್ರಕೃತಿನಲ್ಲಿ, ಒಳ್ಳೆ ಗಾಳಿನಲ್ಲಿ, ಮಡಿನಲ್ಲಿ ಬದುಕುವಂಥ ನೀವೇ ಮುಖ್ಯವಂತರು, ಬುದ್ಧಿವಂತರು, ನೀವೇ ಪುಣ್ಯವಂತರು. ಆ ಪ್ರಕೃತಿ ಮಾತೆ ನಿಮ್ಮೆಲ್ಲರಿಗೂ ಆಶೀರ್ವಾದ ಕೊಟ್ಟಿದೆ ಅಂತ ನನ್ನ ನಂಬಿಕೆ. ಅದಕ್ಕೆ ನಮ್ಮ ಕನ್ನಡ ಚಿತ್ರರಂಗದ ಸಾಂಸ್ಕೃತಿಕ ಅರಿವಾರಿ ಡಾಕ್ಟರ್ ರಾಜ್ಕುಮಾರ್ ಸರ್ ಚಾಮರಾಜನಗರದಿಂದ ಯಾರೇ ಬಂದರು, ಓಹೋ ನಮ್ಮ ಕಾಡೋರು ಬನ್ನಿ ಎಷ್ಟೊಂದು ಪ್ರೀತಿ ಇತ್ತು ಅಂದರೆ ಈ ಚಾಮರಾಜನಗರ ಜಿಲ್ಲೆ. ಸಂತೋಷ ಆಗಿದೆ. ಬರೀ ಅಷ್ಟೇ ರಾಜ್ ಮನೀಶ್ ಅವರು ದಯವಿಟ್ಟು ವೇದಿಕೆ ಈ ಕಡೆ ಬಂದು ನಿಮ್ಮ ಅನಿಸಿಕೆಯನ್ನು ಹೇಳಬೇಕು. ಅಲ್ಲಿ ಸಿದ್ಧವಾಗ್ತಾ ಇರುತ್ತೆ, ಬನ್ನಿ ತಾವು ದಯವಿಟ್ಟು ಎರಡು ಮಾತನ್ನು ಹಂಚ್ಕೋಬೇಕು. ತಾಯಿ ಚಾಮುಂಡೇಶ್ವರಿ ಒಳ್ಳೇದಾಗಲಿ, ಒಳ್ಳೇದು ಮಾಡಲಿ ಅಂತ ಕೇಳ್ಬೋದಾಗಿದೆ. ಹಾಗೆ ಈ ಥರ ಕಾರ್ಯಗಳೆಲ್ಲ ಮಾಡ್ತಾ ಜನಗಳಿಗೆ ಒಳ್ಳೇದು ಮಾಡೋದು ತುಂಬ ಜನ ಕಮ್ಮಿ ಅಭ್ಯಾಸ ಇರುತ್ತೆ. ಅದು ಇವ್ರು ಮಾಡ್ತಾ ಇದ್ದಾರೆ ಅಂದರೆ ಅದು ತುಂಬ 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 ಒಳ್ಳೆ ಕೆಲಸ. ಹಾಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅವ್ರ ಮೇಲೆ ಇರಲಿ, ಅಣ್ಣವರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ನಾನು ಕೇಳ್ಕೊಂಡು 2 ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಿಮ್ಮ ಚಪ್ಪಾಳೆ ಆಶೀರ್ವಾದ ಸಿಗಬೇಕು. ನಮ್ಮ SS ಹ್ಯಾಂಗರ್ ಅವರಿಗೆ ದಯವಿಟ್ಟು ನಿಮ್ಮ ಚಪ್ಪಾಳೆ ವೃಷ್ಟಿಯಾಗಲಿ, ಪುಷ್ಪ ವೃಷ್ಟಿ ಜೊತೆಗೆ ಧನ್ಯವಾದ ರಾಜ್ ಮನೀಶ್ ಅವರಿಗೆ. ರಾಜಬುದ್ದಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಬೇಗ. ರಾಜಬುದ್ದಿ ಅವರು ದಯವಿಟ್ಟು ನನ್ನ ಬಲಭಾಗದಲ್ಲಿ ಇರಬೇಕು. ಆ ಸ್ಲಿಪ್ಪನ್ನು ಕೊಟ್ಟು ಈ ಕಾರ್ಯಕ್ರಮದ ಮುಖ್ಯ ಈ ಕಾರ್ಯಕ್ರಮದ ರೂವಾರಿಗಳು ಅಂತ ಹೇಳಿದ್ರೆ ಈ ಚಾನಲ್ ಆಗಿದೆ. ಮ್ಯೂಸಿಕ್ ಜೊತೆಗೆ ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಇದೆ. ನಿಮ್ಮ ಚಪ್ಪಾಳೆ ಬರ್ತಾಗ್ಲಿ ಪ್ರಶಸ್ತಿ ವಿಜೇತರಿಗೆ ಅವರ ಬದುಕಿನ ಪರಿಪೂರ್ಣ ಕೌನ್ಸಿಲ್ನ 2022ನೇ ಸಾಲಿನ ಈ ಗೌರವ ಪ್ರಶಸ್ತಿಯನ್ನ ನೀಡುವುದಕ್ಕೆ ಹೆಮ್ಮೆ ಪಡುತ್ತದೆ. ನಮ್ಮ ಬಳಗದವರು ಸಹಾಯ ಮಾಡಬೇಕಾಗಿ ಕೇಳ್ಕೊತಾ ಇದ್ದೀವಿ. ಶಾಲು, ಹಾರ, ಪಾರಿತೋಷಕ ಮತ್ತೆ ಉಡುಗೊರೆಯನ್ನು ಕೊಡೋದಕ್ಕೆ ಬಳಗದವರು ದಯವಿಟ್ಟು ಬೇಗ ಸಿದ್ಧರಾಗಿ. ಈ ಪ್ರಶಸ್ತಿನ ಸ್ವೀಕರಿಸ್ತಾ ಇರೋದಕ್ಕೆ ಎಸ್ ಮಹೇಂದರ್ ಅವರಿಗೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ರವಿಸಂತ ಬಳಗ ಹಾಗೂ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಪ್ರತಿಯೊಬ್ಬ ಪ್ರಶಸ್ತಿ ವಿಜೇತರಿಗೂ ಪುಷ್ಪಾರ್ಚನೆಯನ್ನು ಮಾಡೋದ್ರ ಮೂಲಕ ನಮ್ಮ ರವಿಸಂತ ಬಳಗ ನಮ್ಮ ಗೌರವವನ್ನು ಕೊಡ್ತಾ ಇದೆ. ಪುಷ್ಪಾರ್ಚನೆಯನ್ನ ಮಾಡುವವರು ಮುಗಿಯವರೆಗೂ ಮಾಡ್ತಾ ಇರಲಿ. ಕನ್ನಡ ಚಿತ್ರರಂಗದ ನಾಯಕ ನಟರು ಸಾಧನೆ ಪ್ರೀತಿಯನ್ನ ದಯವಿಟ್ಟು ಚಪ್ಪಾಳೆ ಮೂಲಕ ತೋರಿಸಿ ಅಂತ ಕೇಳ್ಕೊಳ್ತಾ ಇದ್ವಿ. ನಮಗೆ ಗೊತ್ತು ಸಾಕಷ್ಟು ಸಮಯ ಆಗ್ತಾ ಇದೆ, ಬೇಗ ಮುಗಿಸ್ತೀವಿ ಈ ಕೆಲಸವನ್ನು. ಧನ್ಯವಾದ ಶಿವಕುಮಾರ್ ಸರ್, ನಮಗೆ ಒಂದು ಅವಕಾಶವನ್ನ ಕೊಟ್ಟಿದ್ದಕ್ಕೆ. ಶ್ರೀಯುತ ಸುರೇಶ್ ಎನ್ ರುಕ್ವೇದಿ ಅವರು ವೇದಿಕೆ ಮೇಲೆ ಬರಬೇಕು. ಸತ್ಯಮಾರಳ್ಳಿ ರಾಜಣ್ಣನವರು ದಯವಿಟ್ಟು ವೇದಿಕೆ ಮೇಲೆ ಬೇಗ ಬರಬೇಕು. ಸಾವಿರಾರು ಕಲಾವಿದರಿಗೆ ಸ್ಫೂರ್ತಿಯ ಗುರು ಶ್ರೀ ಮಿಮಿಕ್ರಿ ರವಿಸಂತ ಬಳಗ ಹಾಗೂ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ನಮ್ಮ ನಾಡು ಕಂಡಂತ ಅಪ್ರತಿಮ ಕಲಾವಿದರು, ಚಾಮರಾಜನಗರವನ್ನ ದೇಶದ ಎಲ್ಲೆಡೆ ಅವರ ಕಲೆ ಮೂಲಕ ಅದರ ಕಲೆ ಗಂಧವನ್ನ ಪಸರಿಸಿದ ಹೆಮ್ಮೆಯ ಕಲಾವಿದರಿಗೆ ದಯವಿಟ್ಟು ಜೋರಾಗಿ ಚಪ್ಪಾಳೆ ಬರಲಿ. ಶ್ರೀ
ಮಿಮಿಕ್ರಿ ಗೋಪಿರವರಿಗೆ ಕರ್ನಾಟಕ ಪ್ರೆಸ್ ಕೌನ್ಸಿಲ್ನ ಪರವಾಗಿ 2022ನೇ ಸಾಲಿನ ರಾಜ್ಯ ಸೇವಾ ರತ್ನ ಪ್ರಶಸ್ತಿ. ಮುಂದಿನ ಕಲಾವಿದರು ಆಮೇಲೆ ಸಿಗ್ತಾರೆ. ಶ್ರೀ ಸುರೇಶ್ ನಾಗ್ರವರು, ಜನಪದ ಗಾಯಕರು. ಪ್ರಕಾಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸೇವಾ ರತ್ನ ಪ್ರಶಸ್ತಿಯನ್ನ ಬಿಡಿ, ನಿಮಗೆ ನಮ್ಮ ಗೌರವವನ್ನು ಕೊಡಬೇಕು, ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ರವಿಸಾದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿದ್ದೇವೆ. ಕಾರ್ಯಕ್ರಮ ಮುಂದುವರಿಸೋಣ. ಪ್ರಶಸ್ತಿಯ ಸಾಲಿನಲ್ಲಿ ಭರತ್ ಅವರಿಗೆ ಆದೇಶ ಪತ್ರವನ್ನು ನೀಡ್ತಾ ಇದ್ದೀವಿ. ಭರತ್ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಪರವಾಗಿ ಅವರಿಗೆ ಆದೇಶ ಪತ್ರವನ್ನು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೀವಿ. ಶ್ರೀ ಹನುಮಂತರಾಜರವರು ಸಮಾಜ ಸೇವಕರು, ಇವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪಾರಿತೋಷಿಕ ಹಾರ ಮತ್ತು ಶಾಲನ್ನು ಕೊಡಬೇಕಾಗಿ ಕೇಳ್ಕೊತಾ ಇದ್ದೀವಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪಾರಿತೋಷಿಕ ಹಾರ ಮತ್ತು ಶಾಲನ್ನು ಕೊಡೋದ್ರ ಮೂಲಕ ನಮ್ಮ ರವಿಸಂದ್ರ ಬಳಗದ ಪರವಾಗಿ ಹನುಮಂತರಾಜು ಕೇರವರು ಸಮಾಜ ಸೇವಕರು ದಯವಿಟ್ಟು ಬೇಗ ಬರಬೇಕು ವೇದಿಕೆ ಮೇಲೆ. ಹನುಮಂತರಾಜರವರು. ಇದಾದ ನಂತರ ಶ್ರೀ ಮಾಧವಯ್ಯ BM ರವರು, ಗಾಯಕರು, ಪೊಲೀಸ್ ಇಲಾಖೆ. ದಯಮಾಡಿ ಕಾರ್ಯಕ್ರಮ ವಿಳಂಬ ಆಗ್ತಾ ಇದೆ, ದಯಮಾಡಿ ಸಹಕರಿಸಿ. ಕನ್ನಡ ಹಬ್ಬವನ್ನ ದುಬೈನಲ್ಲಿ ಆಚರಿಸ್ತಾ ಇದ್ದೀವಿ. ಬರುವ ಇಚ್ಛೆ ಇರುವವರು ದಯವಿಟ್ಟು ನಿಮ್ಮ ಹೆಸರುಗಳನ್ನ ನೋಂದಾಯಿಸ್ಕೋಬಹುದು. ಅದರ ಮಾಹಿತಿಗಳನ್ನ ಕೊಡ್ತಾ ಇದ್ದೀವಿ. ಇದೇ ನವೆಂಬರ್ 19ನೇ ತಾರೀಕು ದುಬೈನ ಶೇಖ್ ರಶೀದ್ ಹಾಲ್ ನಲ್ಲಿ ವಿಶ್ವ ಕನ್ನಡ ಹಬ್ಬವನ್ನ ಡಾಕ್ಟರ್ ಟಿ ಶಿವಕುಮಾರ್ ನಾಗರನವರ ಸಾರಥ್ಯದಲ್ಲಿ ಮಾಡ್ತಾ ಇದ್ದೀವಿ. ಸುಮಾರು 200 ಜನ ಕಲಾವಿದರುಗಳು. ಕುಮಾರ್ ಅವರು ದಯವಿಟ್ಟು ಬಂದು ಪಾರಿತೋಷಕ್ಕೆ ಶಾಲನ್ನು ಹಾಕಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಬಳಗದವರು ಕೆಲಸ ಮಾಡಿ. ಇಲ್ಲಿ ಕಲಾವಿದರು ದಯವಿಟ್ಟು ನಮ್ಮ ಬಳಗದ ಪರವಾಗಿ ಶಾಲನ್ನು ಹಾಕಿ ಹಾರಾಕಿ ಪಾರಿತೋಷಕ ಕೊಡಿ. ಒಂದು ಅವಕಾಶ ಮಾಡಿಕೊಡಿ. ಫೋಟೋಸ್ ಬೇಕಾಗುತ್ತೆ, ಯಾಕಂದ್ರೆ ನೆನಪಿಗೋಸ್ಕರ. ಕೆಲವರು ಮೊಬೈಲ್ ಇಸ್ಕೊಂಡಿದ್ರೆ ದಯವಿಟ್ಟು ಬೇಗ ಆ ಮೊಬೈಲ್ ಅಲ್ಲಿ ಸೇವೆ ಮಾಡ್ಕೊಳ್ಳಿ. ಯಾರು ಅಡ್ಡ ಬರಬೇಡಿ. ಉಳಿದವರು ದಯವಿಟ್ಟು. ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ಶಕ್ತಿ ತುಂಬಿದಂತ ಶ್ರೀ ಡಾಕ್ಟರ್ ಸುಗಂಧರಾಜರವರು, ಅವರಿಗೆ ವಿಶೇಷ ಸಂಘವರು, ಗಿರೀಶ್ ಅವರು, ಇವರೆಲ್ಲರಿಗೂ ನಮ್ಮ ರವಿ ಸಂತ ಬಳಗದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ದಯವಿಟ್ಟು ವೇಣುವರು ಸೌಂಡ್ ಮಾಲೀಕರು ಮತ್ತು LED ಪ್ರಸ್ತುತಪಡಿಸಿದಂತ ಟೆಕ್ನಿಷಿಯನ್ಸ್ ಒಬ್ಬರು ದಯವಿಟ್ಟು ವೇದಿಕೆ ಮೇಲೆ